ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಕ್ರೇಜಿ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ನಮ್ಮ ಹುಡುಗಂಗೆ. ಆ್ಯಕ್ಚುಲಿ ಪ್ರ್ಯಾಂಕ್ ಅಲ್ಲ, ಅವನೇ ಮಿಕ ಆಗೋದ. ಏನು ಅಂದರೆ ನೆನ್ನೆ ಇಲ್ಲೇ ಇದ್ದಾಗ ಕೂತಿದ್ದಾಗ ಲಾಲ್ಬಾಗ್ ಹೋಗೋಣ ಅಂತ ಇದಕ್ಕೆ ಏನು ಗುರು ಅದನ್ನು ಮೌಂಟೇನಿಯರಿಂಗ್ ಪ್ರಿಪೇರ್ ಆಗ್ತಿದ್ದೀರಾ ಅಂದ. ಅದನ್ನೇ ಹಾಕ್ಕೊಂಡು ಹೌದು ಮೌಂಟ್ ಎವರೆಸ್ಟ್ ಪ್ರಿಪೇರ್ ಆಗ್ತಾ ಇದ್ದೀವಿ, ಯಾರೊಬ್ರು ಸ್ಪಾನ್ಸರ್ ಸಿಕ್ಕಿದ್ದಾರೆ 4 ಜನಕ್ಕೆ ಅಂತ ಮಿಕ ಮಾಡಿಬಿಟ್ಟಿದ್ದೀವಿ. You know how much it costs to climb Mount Everest? Well, upwards of 40 lakh rupees per person easily. ನಾವು 3 ಜನ, ಇನ್ನೊಂದು ಸ್ಲಾಟ್ ಖಾಲಿ ಇದೆ ಅಂದಿದ ತಕ್ಷಣ ನಾನು ಬರ್ತೀನಿ ಅಂದ್ಬಿಟ್ಟು ಬಂದವನೇ. ಇವಾಗ ಮಾರ್ನಿಂಗು ಲಾಲ್ಬಾಗ್ ಹೋಗ್ತಾ ಇದೀವಿ, ಅಲ್ಲೊಂದು ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಹೆಂಗಿರುತ್ತೆ ತೋರ್ಸೋಣ. ನಿನ್ನೆ ಎಲ್ಲ ಆದ್ಮೇಲೆ ಪಾನಿಪುರಿ ತಿನ್ನಕೋರೆ ಪಾನಿಪುರಿನೇ ತಿಂತ ಇಲ್ಲ ಅವನು. ಈ ಬೇಡ ಗುರು ಡಯಟ್ ಅಂತ ಜ್ಯೂಸ್ ಟೈಮಲ್ಲಿ ಓರಿಯೋ ಕುಡಿಯೋನಂತೆ. ಓರಿಯೋ ಬೇಡ ಮಚ್ಚ, ಸಾಕು ಫಿಟ್ನೆಸ್ ಆಡ ಹೋಗುತ್ತೆ ಅಂದ್ಬಿಟ್ಟು ನಿನ್ನೆ ಸಪೋರ್ಟ್ ಹೇಳ್ತಾವೆ. ಡೇ ಒನ್ ಆಫ್ ಟ್ರೈನಿಂಗ್ ಹೋಗ್ತಾ ಇದೀವಿ. ಭಾಸ್ಕರ್ ಜಾಯ್ನ್ ಆಗಿದೆ ನಮ್ಮ ಜೊತೆ. ಸೊ ಅಗೇನ್ ರೆಸ್ಯೂಮ್ ಮಾಡಿದ್ದೀವಿ ನಮ್ಮ ಟ್ರೈನಿಂಗು. ಸೇಮ್ ಗ್ಯಾಂಗು, ಶರಣು, ನರೇಶು, ಒಬ್ಬ ಎಕ್ಸ್ಟ್ರಾ ಇದ್ದಾನೆ ಇವತ್ತು, ನ್ಯೂ ಮೆಂಬರ್ ಭಾಸ್ಕರ್. ಡಯಟಲ್ಲಿ ಏನು ಫಾಲೋ ಮಾಡ್ತಿದ್ದೀರಪ್ಪ? ರೈಸ್ ಅನ್ನೋದೇ ಇಲ್ಲ, ತಿಂದ ಹಾಫ್ ರೈಸ್ ತಿಂದ, ಚಿಕನ್ ಶೇರ್ವಾ ಜೊತೆಗೆ ತಿಂದ. ರೈಸ್ ತಿಂತಿಲ್ಲ, ಬರೀ ಹೊಟ್ಟೆ ತಿಂದ. So 40 lakh rupees per person easily. 40 lakh rupees per person easily. ನೀನು ನೋಡ್ರೆ ಹೆಂಗೆ ಓಡ್ತೀಯೋ, ಕೈ ಹಿಂಗೆ ಹಿಡ್ಕೊಂಡು ಓಡ್ತೀಯಾ? ಅವೆಲ್ಲ ಸ್ಟ್ರೆಚ್ ಬಗ್ಗೆ ಮಾತಾಡ್, ನಂಗೆ ಸ್ವಲ್ಪ ಸ್ಟ್ರೆಚಸ್ ಹಾಕಿರೋ. ಸೊ ನರೇಶ, ಸುಮ್ಮನೆ ಅವನಿಗೆ ಪ್ರಖ್ಯಾತ್ ಒಂದು ಕ್ಯಾರೆಕ್ಟರ್ ಇದ್ದಾನೆ, ಅವನಿಗೆ ಡೈಲಿ ರೆಸ್ಯೂಮ್ ಮಾಡೋ ವರ್ಕ್ದೆಲ್ಲ ಇದು ವಿಡಿಯೋ ಕಳಿಸ್ಬೇಕು ಅಂತೆಲ್ಲ ಹೇಳೋಣ. ನೀನು ಸುಮ್ಮನೆ ಹಂಗೆ ಮನೆಗೆ ನೋಡು. ನಾನು ಹೇಳ್ತೀನಿ ಹಾಯ್ ಪ್ರಖ್ಯಾತ್ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ನೀನು ಸುಮ್ಮನೆ ಹಾಯ್ ಪ್ರಖ್ಯಾತ್ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡು. ಡೈಲಿ ಅವ್ರಿಗೆ ರಿಪೋರ್ಟ್ ಕಳಿಸ್ಬೇಕು ಅಂತೀನಿ. ಇರೋ ಜಾಯ್ನ್ ಆಗೋಣ ಅವ್ರ ಜೊತೆ. ಅವನ ಹೆಸರು ಪ್ರಖ್ಯಾತ್. ಇದು ಫಾಸ್ಟ್ ವರ್ಕ್ ಮಾಡ್ರಿ, ಅವನಿಗೆ ರಿಪೋರ್ಟ್ ವಿಡಿಯೋ ಕಳ್ಸೋಣ. ಒಂದು ಸ್ವಲ್ಪ 2 ನಿಮಿಷ ಮಾಡೋ ಸಾಕು ಪೇಸಲ್ಲಿ. ಸೊ ಹಾಯ್ ಪ್ರಖ್ಯಾತ್, ಗುಡ್ ಮಾರ್ನಿಂಗ್. ಯು ಆರ್ ಟ್ರೈನಿಂಗ್ ಅಗೈನ್ ಆಫ್ಟರ್ 14 days ಅರೌಂಡ್. There is a new member today, Bhaskar. ಹೊಸ ಹೌದು, ಒಂದು ಶಾರ್ಟ್ ಇಂಟ್ರೋ ವಿಡಿಯೋ ಮಾಡಂಗೆ, ಅದು ಆಗೋಗ್ಲಿ. ಜಸ್ಟ್ ಎಂಡಿಂಗಲ್ಲಿ ಮಾಡು ಟ್ರೈನ್ ಆದಮೇಲೆ. ಸೊ ಪ್ರಖ್ಯಾತ್ finished around 1.5 after 14 days continuously. Will be improvising. ನಾನು ಬರೋಷ್ಟರಲ್ಲಿ ಇದು ಇಂಟ್ರೋ ಮಾಡ್ತೀರ ಒಂದು ಜಸ್ಟ್ ಏಜು ಅದು ಇದು ಹೇಳು ಅಷ್ಟೇ. ಸ್ವಲ್ಪ ಅವ್ನು ಬರೋವಾಗ ಮಾಡು ಅಷ್ಟರಲ್ಲಿ. ಮತ್ತೆ ಏನಕ್ಕೆ ಫುಲ್ ಸ್ವೆಟ್ ಆದ್ಮೇಲೆ ಮಾಡೋ ಏನು ಚೆನ್ನಾಗಿರುತ್ತೆ. Hi Prakyat. I'm Bhaskar, I'm 26 years old and my body weight is 85 kgs. So basically I'm interested in mountaineering. Mount Everest? Well, upwards of 40 lakh rupees per person easily. And in my leisure I do badminton and cricket. So I'm planning to Everest and I hope everything goes well. ಸೊ ಫೈನಲಿ ಫಿನಿಶ್ ಮಾಡಿದ್ದೀವಿ ಇವತ್ತಿನ ವರ್ಕೌಟು. ಹೆಂಗನಿಸ್ತಿದ್ಯಾ ಬಾಸ? ಸಗದಾಗಿದೆ ಇವತ್ತೇನು, ಬಟ್ ಸುಸ್ತಾಗಿಲ್ಲ ನಾನು ಇನ್ನ. ಇವ್ರುಗಳು ಯಾರು ರೆಡಿ ಇಲ್ಲ ಮಾಡೋಕ್ಕೆ. ಅಂತೂ ಸಗದಾಗ ಅನಿಸಿದೆ ಗುರು. ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಇವತ್ತು. ಇನ್ನು ಮುಂದೆ ಹೋಗ್ತಾ ನೋಡೋಣ, ಡೈಲಿ ಬರೋಣ. ಬಾಡಿ ಫ್ಯಾಟ್ ಎಷ್ಟಿದೆ ನಿಂದು? 21% ಏನೋ ಇದೆ. ಲೆಸ್ ದೆನ್ 10 ಇರಬೇಕು. ಮಾಡ್ಸೋಣ ಅದಕ್ಕೆ. ಇವತ್ತು ಈ ಬೆಟ್ಟ ಹತ್ತಿದ್ದಾನೆ, ಇವತ್ತು ನಿನಗೆ ಚಿಕ್ಕದಾಗಿ ಕಾಣಿಸ್ಬೋದು. ನಾಳೆ ದಿನ ಬೆಟ್ಟ ಎವರೆಸ್ಟ್ ಹತ್ತುತ್ತಾನೆ ಬಾಸ. ಹೇಳೋ ಬಸ, ಹತ್ತದಾಗಂತೂ ಖುಷಿ ಆಗತ್ತೆ ಗುರು. ಈ ಬೆಟ್ಟ ಹತ್ತಿದ್ದಕ್ಕೆ ಖುಷಿ ಆಗ್ತಿದೆ, ಎಲ್ಲ ಬೆಟ್ಟನೂ ಖುಷಿ ಆಗತ್ತೆ, ಇನ್ನೇನು. ಸೊ ನಮ್ಮ ಭಾಸ್ಕರ್ ಮೌಂಟ್ ಎವರೆಸ್ಟಿಗೆ ಸೆಲೆಕ್ಟ್ ಆಗಿರೋದಕ್ಕೆ ನಮ್ಮ ಅಂಗಡಿಲಿ ಜ್ಯೂಸ್ ಹಾಕ್ತಾ ಇದ್ದಾನೆ. ನಮ್ಮ ಬಾಸ ನೆನ್ನೆ ಹೇಳಿದ್ವಿ ಅವನಿಗೆ ಸುದ್ದಿ, ಈ ಥರ ನಾವು ಎವರೆಸ್ಟಿಗೆ ಪ್ರಿಪೇರ್ ಆಗ್ತೀವಿ ಅಂತ. ಹೇಳಿದ ತಕ್ಷಣ ಫಸ್ಟ್ ದಿನಕ್ಕೆ ರೆಡಿ ಆಗ್ಬಿಟ್ಟ. ನಮ್ದೆಲ್ಲ ಏನು ಡೆಡಿಕೇಶನ್. ಅವ್ನು ನೋಡೋ, ಅವ್ನು ಕೈ ಮುರ್ಕೊಂಡು ಓಡೋನು. ಅವ್ನು ಕೇಳೋ ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ.